ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕಣೋ, ಒಂದ್ ಸ್ವಲ್ಪ ಚಟ್ನಿ ಪುಡಿ, ಎಳ್ಳಿಕಾಯಿ, ಉಪ್ಪಿನಕಾಯಿ, ಹಪ್ಪಳ ಎಲ್ಲ ಹಾಕಿದ್ದೀನಿ. ಅವನಿಗೆ ಜ್ವರ ಬಂದು ಬಾಯಿ ಕೆಟ್ಟೋಗಿರುತ್ತಲ್ವೇನೋ, ಇದೆಲ್ಲ ನಂಚ್ಕೊಂಡು ತಿಂದ್ರೆ ಒಂಚೂ ತನ್ನ ಹೊಟ್ಟೆೊಳಗೆ ಹೋಗುತ್ತೆ. ಅದಕ್ಕೆ ಸರಿ ಏ ವಾಣಿ, ಏ ಬಾಮ್ಮ, ಟೈಮ್ ಆಯ್ತು. ಹಾ ಬಂದೆ ಬಾವಾ. ಬಾಮ್ಮ ಇದನ್ನೆಲ್ಲ ಬ್ಯಾಗ್ ಹಾಕೋ. ಸರಿ ಅದನ್ನ ಮೇಲೆ ಕೊತ್ತಿಡು, ಬೇಗ ಹಾಕೋ. ಬಂದ, ಏ ನಡಿ ಹೋಗೋಣ. ಭಾವ, ಹಿಂದೇನಮ್ಮ ಅದು ಕಹನನ್ ಕಾಲೇಜಲ್ಲಿ ಹೋಗ ಆ ಕಡೆ. ನಂದೇ 1000 ತಲೆ ಬಿಸಿ ಅಂತದ್ರಲ್ಲಿ ಕಾಲೇಜು ಅಂತ ಬಂದ್ಬಿಡ್ಚ. ಫ್ರೀ ಆಗಿರೋ ಟೈಮಲ್ಲಿ ಏನೂ ಇರೋದಿಲ್ಲ. ರೆಡಿನೇನಮ್ಮ? ಇರ್ತೀಯ? ರೆಡಿಯ? ಗಾಡಿ ಎತ್ತ ಕಡೆ ಬರ್ತೀನಮ್ಮ. ಹೋಗ್ಬಪ್ಪ. ಕೊಡಿಲಿ. ಬನ್ನಿ ಅಕ್ಕ, ಬೇಜಾರು ಮಾಡ್ಕೋಬೇಡಿ. ಆಯ್ತು, ಸರಿ, ನಾನು ಹೋಗಿ ಬರ್ತೇನೆ. ವಾಣಿ, ತಗೋ ಇದನ್ನ. ಜೋಪಾನ. ಹೋಗಿ ಬರ್ತೀನಿ ಅಕ್ಕ. ಹೋಗ್ಬಾ ಅತ್ತೆ, ಹೋಗಿ ಬರ್ತೀನಿ. ಹೆದರ್ಕೋಬೇಡ, ಏನೂ ಆಗಿರಲ್ಲ ನಿನ್ ಗಂಡನ್ಗೆ. ಹೋಗಿದ ತಕ್ಷಣ ಹೆಂಗ ಅವನು ಏನು ಎತ್ತ ಅಂತ ನನ್ಗೊಂದು ಫೋನ್ ಮಾಡು, ಗೊತ್ತಾಯ್ತಾ? ಹುಷಾರ ನೋಡ್ಕೋ, ಧೈರ್ಯ ಇಟ್ಬಿಡ, ಏನೂ ಆಗಲ್ಲ ಅಂತ ಹೇಳ್ತಲ್ವಾ. ಆ ತಾಯಿ ಎಲ್ಲರೂ ಕಾಪಾಡ್ತಾಳೆ. ಧೈರ್ಯವಾಗಿ ಹೋಗ್ಬಾ, ಹೋಗ್ಬಾ, ಅಳ್ಬೇಡ, ಹೋಗ್ಬಾ, ಹೋಗ್ಬಾ. ಜೋಪಾನ ಅಕ್ಕ. ಲೇ, ಫೋನ್ ಮಾಡೋದ್ ಮರಿಬಿಡ ಕಣೆ, ಕಾಯ್ತಾ ಇರ್ತೀನಿ ನಾನು. ಇಷ್ಟು ದಿವಸ ಒಬ್ನೇ ಇದ್ದ, ಒಂದ್ ಫೋನ್ ಮಾಡಿನೂ ಮಾತಾಡಲ್ಲ ಕಣೆ ನನ್ನ ಹತ್ರ. ಕಡೆ ಪಕ್ಷ ಇವಳು ಹೋಗ್ತಾ ಇದ್ದಾಳಲ್ಲ, ಸ್ವಲ್ಪನಾದ್ರು ಸಮಾಧಾನ ಆಯ್ತು. ಅದ್ ಸರಿ, ಅನಗ ಅವ್ನು ಹೊರಡೋ ಟೈಮಲ್ಲಿ ನೀನ್ ಯಾಕೆ ಈ ಪೇಪರ್ ತಗೊಂಬಂದೆ? ಸೈನ್ ಮಾಡುತ್ತಾ? ಅಲ್ಲ ಅತ್ತೆ, ಅವ್ರು ಅರ್ಜೆಂಟಲ್ಲಿ ಇರ್ತಾರಲ್ಲ, ಅವಾಗ ಕೇಳಿದ ತಕ್ಷಣ ಸೈನ್ ಮಾಡ್ಬಿಡ್ತಾರೆ. ಓ, ಮಾಡ್ಕೊಟ್ಬಿಡ್ತಾನೆ ಕೇಳಿದ ತಕ್ಷಣ. ಅವನು ಹಠಮಾರಿ ಕಣೆ ನನ್ನಂಗೆ. ಎಷ್ಟಾರು ನನ್ನ ಮಗ ಅಲ್ವಾ. ಈಗ ಸುಮ್ನೆ ಇರಿ, ಏನ್ ಯೋಚನೆ ಮಾಡ್ಬೇಡಿ, ಬಂದ್ಮೇಲೆ ಉಪಾಯವಾಗಿ ಸೈನ್ ಮಾಡಿಸ್ಕೊಳ್ಳೋಣ, ಆಯ್ತಲ್ಲ? ಈಗ ಇದೇ ವಿಷಯನ ಇಬ್ರು ಮಾತಾಡ್ತಾ ನಿಂತ್ಕೊಬಿಡಿ. ಹೋಗೋ ಕೆಲ್ಸ ನೋಡಿ, ಹೋಗಿ ಹೋಗ್ರಮ್ಮ. ಏನಾದ್ರೂ ಒಂದ್ ಇಟ್ಕೊಂಡ್ಬಿಟ್ರೆ ಮುಗ್ದೋಯ್ತು. ಪಾಪ, ಅಲ್ಲಿ ನಮ್ ಯತಿ ಹೆಂಗಿದನೋ ಏನೋ. ಅಮ್ಮ ತಾಯಿ, ನೀನೇ ಅವನನ್ನು ಕಾಪಾಡಬೇಕು ಕಣಮ್ಮ. ಬೇಗ ಹುಷಾರಾದ್ರೆ ಸಾಕು. ಓಹ್, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್, ಅದಕ್ಕೆ ನಾನು ಗ್ಯಾರಂಟಿ. ಯಾರು ಕೆಲಸ ಕೇಳ್ತಿದ್ಯಾ ಪೃಥ್ವಿ? ಅದು ನನ್ನ ಫ್ರೆಂಡ್ ಒಬ್ಬನ ಕೆಲಸ ಬೇಕಾಗಿತ್ತು, ಅದಕ್ಕೆ ನಾನು ಪರಿಚಯ ಇರೋ ಆಫೀಸಲ್ಲಿ ಕೆಲಸ ಕೇಳ್ತಿದ್ದೆ. ಪೃಥ್ವಿ, ನಮ್ಮ ಆಫೀಸಲ್ಲೇ ಕೆಲಸ ಕೊಡ್ಬೋದಿತ್ತಲ್ಲ. ಅದು ಜನನಿ, ಅವನು ಒಳ್ಳೆ ಸಂಬಳ ಬರೋ ಥರ ದೊಡ್ಡ ಪೋಸ್ಟಿಗೆ ಟ್ರೈ ಮಾಡ್ತಿದ್ದಾನೆ. ಓ ಸರಿ ಸರಿ, ನೀನು ನಾಳೆ ವಿಸಿಟ್ ಮಾಡಬೇಕಾಗಿರೋ ಅಡ್ರೆಸ್ ಎಲ್ಲ ಲಿಸ್ಟ್ ಮಾಡಿದ್ದೀನಿ, ಇದರಲ್ಲಿದೆ, ತಗೋ. ಸರಿ ಜನನಿ. ಸೊ ನಮಗೆ ರಾ ಮಟೀರಿಯಲ್ ಸಪ್ಲೈ ಮಾಡ್ತಿರೋ ರೈತರಿಗೆಲ್ಲ ಬಿಲ್ ಸೆಟಲ್ಮೆಂಟ್ ಮಾಡಬೇಕು, ಅವ್ರಿಗೆಲ್ಲ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿಬಿಡನ್ವಾ? ಬೇಡ ಬೇಡ, ಅವರೆಲ್ಲ ಫಾರ್ಮರ್ಸ್ ಅಲ್ವಾ, ಅವ್ರಿಗೆ ಆನ್ಲೈನಲ್ಲಿ ಪೇಮೆಂಟ್ ಮಾಡೋದಕ್ಕಿಂತ ಕ್ಯಾಶ್ ಕೊಡೋದೇ ಬೆಸ್ಟ್. ಅದು ಅಲ್ಲದೆ ಅವರು ಬ್ಯಾಂಕಿಗೆ ಹೋಗಿ ಕ್ಯಾಶ್ ವಿತ್ಡ್ರಾ ಮಾಡೋದೆಲ್ಲ ಅವ್ರಿಗೆ ಇಷ್ಟನೇ ಆಗಲ್ಲ, ಅವ್ರಿಗೆ ಕಂಫರ್ಟಬಲ್ ಆಗೂ ಇರಲ್ಲ. ನಗ್ನಗ್ತಾ ಹೋಗಿ ಕೈಯಲ್ಲಿ ಕ್ಯಾಶ್ ಕೊಟ್ಟು ಪ್ರೀತಿಯಿಂದ ಮಾತಾಡ್ಸ್ಕೊಂಡ್ ಬಂದ್ರೆ ಅವ್ರಿಗಿನ್ನೂ ಖುಷಿ ಆಗುತ್ತೆ. ಬಿಸ್ನೆಸ್ ರಿಲೇಶನ್ಶಿಪ್ ಹೆಲ್ದಿಯಾಗಿ ಡೆವಲಪ್ ಆಗುತ್ತೆ. ಅದಕ್ಕೆ ನೀನೇ ಹೋಗಿ ಕ್ಯಾಶ್ ಕೊಟ್ಟು ಬಿಲ್ ಕ್ಲಿಯರ್ ಮಾಡು. ನೀನು ಹೇಳೋದು ಸರಿನೇ ಜನನಿ. ಜನನಿ, ಇನ್ನೊಂದು ವಿಷಯ, ಜಾಸ್ಮಿನ್ ಕಂಪ್ನಿಯವರು ಎಲ್ಲ ಕಡೆ ಫ್ರಾಂಚೈಸಿ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತೆ. ಹೌದಾ? ನಾವು ಹೇಗಿದ್ರು ಒಂದು ರಿಟೇಲ್ ಶಾಪ್ ಓಪನ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಅಲ್ವಾ. ಅದು ಅಲ್ಲದೆ ಅವ್ರ ಫ್ರಾಂಚೈಸಿ ಸಿಗೋದು ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ರು.
ಆದರೆ ನಾವು ಅವ್ರಿಗೆ ಹೇಗಿದ್ರು ರಾ ಮಟೀರಿಯಲ್ ಸಪ್ಲೈ ಮಾಡ್ತಾ ಇದ್ದೀವಿ. ನಮ್ಗೆ ಅವ್ರಿಗೆ ಹೇಗಿದ್ರು ಒಳ್ಳೆ ಕಾಂಟ್ಯಾಕ್ಟಲ್ಲಿ ಇರೋದ್ರಿಂದ ನಾವು ಟ್ರೈ ಮಾಡಿದ್ರೆ ಈಸಿಯಾಗಿ ಸಿಗ್ಬೋದು ಅಂತ ಅನ್ಕೊಳ್ತೀನಿ. ಹೌದು, ಖಂಡಿತ ಸಿಗುತ್ತೆ. ಸರಿ, ಹಾಗಿದ್ರೆ ನಾಳೆನೇ ಜಾಸ್ಮಿನ್ ಮೇಡಮ್ನ ಮೀಟ್ ಮಾಡಿ ಮಾತಾಡ್ಕೊಂಡು ಬರೋಣ. ನನಗೆ ಬೇರೆ ಮದುವೆ ಆಗಿಲ್ಲ ಅಂತ ಹೇಳಿದ್ದೀನಿ. ಇವ್ರು ನೋಡಿದ್ರೆ ನಾಳೆನೇನಾ? ಹಾ, ಬೇಡ ಬೇಡ. ಯಾಕೆ ಪೃಥ್ವಿ, ಏನಾಯ್ತು? ಅದು ಜನನಿ, ನಾವೀಗಷ್ಟೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ. ನಮಗೇನು ಎಕ್ಸ್ಪೀರಿಯನ್ಸ್ ಇಲ್ಲ, ಅದಕ್ಕೆ ಪೃಥ್ವಿ, ಅದ್ರಲ್ಲಿ ಏನಿದೆ? ಹೇಗಿದ್ರು ನಾವು ರಾ ಮೆಟೀರಿಯಲ್ ಸಪ್ಲೈ ಮಾಡ್ತಿದೀವಿ, ಆದ್ರಿಂದ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ತದೆ ಅಲ್ವಾ? ಜನನಿ, ಎಕ್ಸ್ಪೀರಿಯನ್ಸ್ಗೂ ಎಕ್ಸ್ಪೆರಿಮೆಂಟ್ಗೂ ಡಿಫ್ರೆನ್ಸ್ ಇರುತ್ತೆ ಅಲ್ವಾ? ನಾವೀಗ ಮಾಡ್ತಿರೋ ಕೆಲಸನ ನಾನು ಒಬ್ಬನೇ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಕಷ್ಟಪಟ್ಟು ಮಾಡ್ಬೋದು. ನಮ್ದು ಅಂತ ಓನ್ ಶಾಪ್ ಇಟ್ರೆ ಅದಕ್ಕೆ ಅಂತ ಎಂಪ್ಲಾಯೀಸ್ ಬೇಕಲ್ವಾ? ಹೌದು, ನಿಜ. ವರ್ಕರ್ ಸಿಗೋದು ಕಷ್ಟ ಅಲ್ಲ, ಹಾನೆಸ್ಟ್ ಆಗಿರೋರು ಸಿಗಬೇಕು. ಮೊದಲು ಅದ್ರ ಕಡೆ ಗಮನ ಕೊಟ್ಟು ನಮ್ದು ಅಂತ ಒಂದು ಟೀಮ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಹಾ, ಮೈತ್ರಿ, ಪೃಥ್ವಿಗೆ ಅಸಿಸ್ಟೆಂಟ್ ಬೇಕು ಅಂತ ಇಂಟರ್ವ್ಯೂಗೆ ಹೇಳಿದ್ನಲ್ಲ, ಏನಾಯ್ತು? ಅದು ಮೈತ್ರಿ, ಅದೊಂಚೂರು ಫಾಲೋ ಅಪ್ ಮಾಡು, ತುಂಬಾ ಅರ್ಜೆಂಟ್ ಇದೆ. ಓಕೆ. ಸರಿ ಜನನಿ, ಹೊರಡಕ್ಕಿಂತ ಮುಂಚೆ ರಾ ಮೆಟೀರಿಯಲ್ಸ್ದು ಏನೇನು ಆರ್ಡರ್ ಬಂದಿದೆ ಅಂತ ಕ್ರಾಸ್ ಚೆಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಸರಿ. ಅಕ್ಕ ಸಾಕಾ? ಹಾ ಸಾಕು. ಸಾಕಾ? ಹಾ ಸಾಕು, ಆಫ್ ಮಾಡು. ಅಕ್ಕ, ಎಲ್ಲಿ ವಾಣಿ ಅಕ್ಕ ಕಾಣ್ತಾ ಇಲ್ಲ? ಅಯ್ಯೋ, ಅದೊಂದ್ ದೊಡ್ಡ ಕತೆ ಕಣೆ. ನಮ್ ಯತಿ ಭಾವಂಗೆ ಹುಷಾರಿಲ್ಲ. ಅಯ್ಯಯ್ಯೋ, ಯತಿ ಭಾವಂಗ್ ಏನಾಯ್ತು? ಅಯ್ಯೋ, ಎದ್ರುಕೊಳ್ಳೋ ಅಂತದ್ ಏನಿಲ್ಲ ಕಣೆ, ಜ್ವರ ಅಂತೆ ಅಷ್ಟೆ. ಅದಕ್ಕೆ ಧರ್ಮಭಾವ ವಾಣಿ ಅಕ್ಕನ ಅಶ್ವಿನಿನ ಯತಿ ಭಾವ ಇದಾರಲ್ಲ, ಅವ್ರ ಊರಿಗೆ ಕಳಿಸ್ಕೊಟ್ಟಿದ್ದಾರೆ. ಒಂದ್ ಸ್ವಲ್ಪ ದಿನ ಅಲ್ಲೇ ಇದ್ದು ಆಮೇಲೆ ಅವ್ರ ಜೊತೆ ಬರ್ಲಿ ಅಂತ. ಅಯ್ಯೋ, ಪರವಾಗಿಲ್ವೇ, ಭಾವಂಗೆ ಅಷ್ಟೆಲ್ಲ ಒಳ್ಳೆ ಬುದ್ಧಿ ಬಂದ್ಬಿಟ್ಟು